ಒಂದು ಪೂರ್ವಭಾವಿ ಸಭೆ ಮಾಡೋಗಿ 24ಕ್ಕೆ ನಮ್ಮ ಜಿಲ್ಲೆಯ ಕಾರ್ಯಕರ್ತರ ಸಭೆ ಕರೆಯಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅದರಂತೆ 24ನೇ ತಾರೀಕು ನಾವು ಒಂದು ಕಾರ್ಯಕರ್ತರ ಸಭೆನ ಆ ಸಮಾವೇಶನ ಹಾಸನದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಚಿಕ್ಕನಾಯಕನಹಳ್ಳಿ ಸುರೇಶ್ ಅಣ್ಣ ಮತ್ತು ಭೋಜೇಗೌಡರು, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಂಥ ಭೋಜೇಗೌಡರು, ನಮ್ಮ ಶಾಸಕರು ಕೃಷ್ಣಾರೆಡ್ಡಿಯವರು, ಎಲ್ಲ ಶಾಸಕರು ಸೇರಿ ಅವತ್ತು ಸಭೆನ ಹಾಸನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ನಾವು ಮೊನ್ನೆ ಎಲ್ಲ ಮಾಡಿದ್ದೀವಿ. ಗೊತ್ತಾಯ್ತು, ಹಾಸನದಲ್ಲಿ ಅರಸೀಕೆರೆ ಮಾಡಿದ್ವು, ಚನ್ನರಾಯಪಟ್ಟಣ ಎಲ್ಲ ಜಿಲ್ಲೆ ಇವ್ರು ಕರೆಸಿ ಮೊನ್ನೆ ಮಾಡಿದ್ವಿ, ಇವತ್ತು ಮಾಡಿದ್ದೀವಿ. ಮತ್ತು ಅದಲ್ಲದೆ ಭಾನುವಾರ ದಿವಸ ಫಸ್ಟು ಬೇಲೂರಿಂದ ಸಭೆ ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕುವಾರು ಭಾನುವಾರ ಬೇಲೂರಲ್ಲಿ, ಹೊಳೆನರಸೀಪುರ ಮತ್ತು ಇದೇ ರೀತಿ ಚನ್ನರಾಯಪಟ್ಟಣ, ಅರಕಲಗೂಡು ಎಲ್ಲ ಕಡೆ ಹಾಸನದಲ್ಲಿ ಎಲ್ಲ ಮಾಡಿದ್ದೀವಿ. ಹಾಸನದಲ್ಲೂ MLA ಮಾಡ್ತಾರೆ, ನಾವು ಅವ್ರ ಜೊತೆ ಒಂದು ದಿವಸ ಸಭೆ ಮಾಡ್ತಾಯಿದ್ದೀವಿ. ಇಷ್ಟನ್ನು ಹೇಳಿ ನಾವು ಇಷ್ಟೇ, ನಮ್ಮ ಪಕ್ಷದ ಸಂಘಟನೆ ಕಳೆದ 2 ವರ್ಷ ಆಯಿತು, 2.5 ವರ್ಷ ಸರ್ಕಾರ ಬಂದು ನಮ್ಮ ಈ ಜಿಲ್ಲೆಯ ಏನು ಹಿಂದಿನ ಸರ್ಕಾರದಲ್ಲಿ ಮಾಡಿರೋದಿರ್ಬೋದು ಅಥವಾ ರಾಷ್ಟ್ರೀಯ ಕೇಂದ್ರ ಸರ್ಕಾರದ್ದಿರ್ಬೋದು, ಆ ಕೆಲಸಗಳ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ಆಗುವವುಗಳ ಬಗ್ಗೆ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಲೋಕಸಭೆ ಚುನಾವಣೆ ಆಯಿತು, ವಿಧಾನಸಭೆ ಚುನಾವಣೆ ಆಯಿತು, ಅದಾದಮೇಲೆ ಒಂದು ಸಭೆ ಮಾಡಿ ಕಾರ್ಯಕರ್ತರು ಅಂದರು ಮಾಡ್ತಾಯಿದ್ದೀವಿ. ಅಷ್ಟು ಏನು ಸರ್, ಜನ 1.5 2 ಲಕ್ಷ ಜನ ಸೇರಬೇಕು ಅಂತ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಇದು ಮಾಡಿದ್ದಾರೆ ಸರ್. ಕಾರ್ಯಕ್ರಮನ ಮೊನ್ನೆ ಎಲ್ಲ ನಾವು ನೋಡಿ, ಈ KEDB ರಾಷ್ಟ್ರೀಯ ಹೆದ್ದಾರಿ 75 ಇದೆಯಲ್ಲ ಸರ್, ಅದರಲ್ಲಿ 1552 ಎಕರೆ KEDB ಜಾಗ ಇದೆ ಅಂತೇಳಿ ಇದು ಮಾಡಿದರು. ಅದಕ್ಕೆ ಸೋಮವಾರನೇ ಅಲ್ಲಿ ಹೋಗಿದ್ದು ಜಾಗ 2 ದಿನ ನಾವು ಶಾಸಕರೆಲ್ಲ ಹೋಗಿ ಅವತ್ತು KEDBನಲ್ಲಿ ಸೋಮವಾರ ದಿವಸಲೇ KEDBಗೆ ಒಂದು ಅರ್ಜಿ ಕೊಟ್ಟು 1052 ಎಕರೆ ಅವ್ರ ಹೆಸರಲ್ಲಿದೆ ಅಂತ ಹೇಳಿ ಇದು ಮಾಡಿದರು. ಅದಕ್ಕೆ KEDBಗೆ ಜಾಗಕ್ಕೆ ಅರ್ಜಿ ಕೊಟ್ಟು ಅವರು 5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು, ಇದನ್ನು ನೆಲಬಾಡಿಗೆ ಕಟ್ಟಬೇಕು ಅಂತ ಹೇಳಿದ್ರು. ಅದನ್ನು 1 ಲಕ್ಷ ರೂಪಾಯಿ ನೆಲಬಾಡಿಗೆ, 5 ಲಕ್ಷ ರೂಪಾಯಿನ ಡಿಪಾಸಿಟ್ಟು ಕಟ್ಟಿ ಅವ್ರು ಪರ್ಮಿಷನ್ ಕೊಟ್ಟು ಜಿಲ್ಲೆ ಎಲ್ಲ 9 ಇಲಾಖೆಗೆ ಇವತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹ ಎಲ್ಲ ಅಧ್ಯಕ್ಷ ಅವ್ರು ಏನು ಲ್ಯಾಂಡ್ ಅವ್ರದ್ದಿದೆಯಲ್ಲ ಕೊಟ್ಟಿದ್ದಾರೆ, ಅದರಂತೆ ಇದು ಮಾಡಿದ್ರು. ಸರ್ ಗೊತ್ತಿಲ್ಲ ನನಗೆ, ಅದೇನು ವಿಷಯ ಗೊತ್ತಿಲ್ಲ, ಆ ವಿಷಯ ನನಗೇನು ಗೊತ್ತಿಲ್ಲ. KEDBಯವರು ದುಡ್ಡು ಕಟ್ಟಿ 5 ಲಕ್ಷ ಇದು ಮಾಡಿ ನಮ್ಮ ಲ್ಯಾಂಡ್ ಹೋದ್ರು ಕೊಟ್ಟಿದ್ದೀವಿ ಅಷ್ಟೇ. ನನಗೆ ಗೊತ್ತಿಲ್ಲ, ಅದೇನಾದ್ರು ಶಶಿ MLAರು ನನಗೆ ಗೊತ್ತಿಲ್ಲ. ಶಶಿ ಬಂದು ಹಿಂಗಂತ ಅಂದರೆ ಎಲ್ಲ ಪತ್ರಿಕೆಯರು ಕರೆಯಪ್ಪ, ಅವ್ರ ಎದುರುಗಡೆನೇ ಮಾತಾಡೋದು. ಒಬ್ಬರು ನನಗೇನು ವಿರೋಧ ನೋಡಪ್ಪ, ನಾವು KEDB ಲ್ಯಾಂಡು ಅಂತಂದರು, ಅದಕ್ಕೆ ಅರ್ಜಿ ಕೊಟ್ಟು ಸೋಮವಾರ ಅವ್ರು ಪರ್ಮಿಷನ್ ಕೊಟ್ಟವ್ರೆ, ದುಡ್ಡು ಕಟ್ಟಿದ್ದೀವಿ 1 ಲಕ್ಷ ರೂಪಾಯಿ ನೆಲಬಾಡಿಗೆ, 5 ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಅಂದರು, ಕಟ್ಟಿದ್ದೀವಿ ಅಷ್ಟೇ. ಅಲ್ಲೇ ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮ ಅಲ್ಲಿ ಕೊಟ್ಟವ್ರೆ, ಅದನ್ನೇ ಏನು ಜಿಲ್ಲಾಡಳಿತ ಈಗ ಕಾಂಗ್ರೆಸ್ನವ್ರು 2 ಸಭೆ ಮಾಡಿದ್ರು, ನಾವೇನಾದ್ರು ಮಾತಾಡಿದ್ದೀವ? ಕೃಷ್ಣನಗರದಲ್ಲಿ ಮಾಡಿದರು, ಇಲ್ಲಿ ನಾವು ಮಾಡಿದಾಗ ನಾವೇನಿಲ್ಲ. ನಮ್ಗೆ ಈ ಥರ KEDB ಖಾಲಿ ಇದೆ, ಜಾಗ ಕೊಡ್ತೀವಿ ಅಂದರು, ಕೊಟ್ಟಿದ್ದೀವಿ. ಅವ್ರೇನು ಹೇಳ್ತಾರೆ KEDB ಜಿಲ್ಲಾಡಳಿತ ಏನು ಹೇಳ್ತಾರೆ ಅದರಂತೆ ಮಾಡ್ತೀವಿ.